ಹಾಯ್ ಹೆಲೋ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಇಂದಿನ ವ್ಲಾಗ್ದಲ್ಲಿ ನಿಮಗೆ ಕರ್ಕೊಂಡು ಹೋಗುವ ದಾವಣಗೆರೆ ಸುತ್ತಮುತ್ತ ಇರುವ ಸೈಟ್ ಸೀಯಿಂಗ್ ಪ್ಲೇಸಸ್ಸು. ಸೊ ನಮ್ಮ ಮೊದಲನೆಯ ಪಯಣ ಎಲ್ಲಿಗೆ ಅಂದರೆ ಸಂತೆಬೆನ್ನೂರಿನ ಪುಷ್ಕರಣಿಯಕ್ಕೆ ಓಡುತ್ತೇವೆ. ಸೊ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ನಂದನ್ನು ಮತ್ತು ನಮ್ಮ ಕಸಿನ್ ಸಂಜಿತ್ತು ಹೊಟ್ಟಿದ್ದೀವಿ. ಒಂದು ಹಿಮಾಲಯನು ನಂದು ಎಕ್ಸ್ಪಲ್ಸು. ಸೊ ಇನ್ನೇನು ಜಾಗಕ್ಕೆ ರೀಚ್ ಆದ್ವಿ. ಅರೌಂಡ್ 11 o'clock ಮನೆ ಬಿಟ್ಟಿದ್ವಿ. ರೀಚ್ ಆಗೋದು ಅರೌಂಡ್ 1 hour ಆಯಿತು. ಸೊ 12 o'clock ಅಷ್ಟೊತ್ತಿಗೆ ರೀಚ್ ಆದ್ವಿ. ಬಿಸಿಲು ಪರವಾಗಿಲ್ಲ, ತಗೋಬೋದು. ತೀರಾ ಸೆಕೆನೂ ಇಲ್ಲ, ಚಳಿಯಂತೂ ಮ್ಯಾಟ್ರೇ ಇಲ್ಲ. ಸೊ ಅರೌಂಡ್ 37 kilometers ಆಗುತ್ತೆ ನಮ್ಮೂರಿಂದ. ತಗೊಳುತ್ತೆ ಒಂದು 45 minutes ಡ್ರೈವ್ ಇದೆ. ಕಂಫರ್ಟಬಲಾಗಿ ಹೋಗ್ತೀರಾ, ಭಾಳ ಏನು ದೂರನೂ ಇಲ್ಲ, ಪರವಾಗಿಲ್ಲ. ಹೋದ ಸತಿಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಗ್ರೀನರಿ ಚೆನ್ನಾಗಿದೆ, ಗ್ರಾಸ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬರ್ಬೋದು. ಸನ್ಸೆಟ್ ಟೈಮಿಗೆ ಬರ್ರಿ, ಫೋಟೋಸ್ ಚೆನ್ನಾಗಿ ತೆಗಿಬೋದು ನೀವು. ನಾನು ಬಂದಾಗ ಇಲ್ಲಿ ಚೆನ್ನಾಗಿ ಹೋಗಿದ್ವಿ ನಾವು. ಇಲ್ಲಿ ಹೌದೇನು? ಚೆನ್ನಾಗಿದೆ, ನೀರು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ ಸೂಳೆಕೆರೆಗೆ, ಅವ್ರಿಗನ್ಸೆ ಶಾಂತಿಸಾಗರ. ಅಲ್ಲಿಂದ ಅರೌಂಡ್ 25 kilometers to 30 kilometers ಇತ್ತು. ಒಳಗಡೆ ದಾರಿಯಿಂದ ಹೋಗಿದ್ವಿ ನಾವು. ಇದು ನನಗೆ ಮುಂಚೆನೇ ಇವತ್ತು ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಈ ರೂಟಲ್ಲಿ. ಇಲ್ಲ ವಾಟರ್ ಕ್ರಾಸಿಂಗ್ ಎಲ್ಲ ಆಗಿಬಿಟ್ಟಿದೆ. ಸೀದಾ ಚಂಗರಿ ರೂಟಿಗೆ ಕನೆಕ್ಟ್ ಆಗುತ್ತೆ. ಇದು ಚಂಗರಿ ರೂಟಿಂದ ಕನೆಕ್ಟ್ ಆಗಿ ಕರೆಕ್ಟಾಗಿ ಶಾಂತಿಸಾಗರಕ್ಕೆ ಮೇನ್ ಅದೇನು ಸ್ಪಾಟ್ ಇದೆಯಲ್ಲ, ಅಲ್ಲಿ ಹೋಗಿ ರೀಚ್ ಆಗ್ಬಿಡ್ತೀವಿ. ಇದು ಕೂಡ ಭಾಳ ಡೆವಲಪ್ ಮಾಡಿದ್ದಾರೆ ಈಗ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಎಂಟ್ರಿ ಫೀಸ್ ಏನೂ ಇಲ್ಲ. ಇತ್ತು ನೀರು ಲೆವೆಲ್ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಇಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಈ ಇಷ್ಟಕ್ಕೊಂದು ನೀರಂತೂ ಇರಲೇ ಇರಲಿಲ್ಲ. ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಆದರೆ ನಾವು ಆದಷ್ಟು ಇಂಥ ಪ್ಲೇಸಸ್ನೆಲ್ಲ ಕ್ಲೀನ್ ಇಡಬೇಕು, ಗಲೀಜು ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ಕಯಾಕಿಂಗು ಮತ್ತು ಬೋಟಿಂಗ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ವಿತ್ ಲೈಫ್ ಜಾಕೆಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಟೂರ್ ಗೈಡ್ಸ್ ಎಲ್ಲ ಇರ್ತಾರೆ ಇಲ್ಲಿ. ನೋಡಿ, ಇಲ್ಲೆಲ್ಲ ಕಯಾಕಿಂಗ್ ಸೆಟಪ್ ಎಲ್ಲ ರೆಡಿ ಇದೆ ಇಲ್ಲಿ ವಿತ್ ಲೈಫ್ ಜಾಕೆಟ್ಸ್. ಇದು ಪಾರ್ಕಿಂಗ್ ಸ್ಪಾಟ್. ನಮ್ಮ 2 ಬೈಕ್ನ ಇಲ್ಲೇ ಸೇಫಾಗಿ ಪಾರ್ಕ್ ಮಾಡಿದ್ವಿ. ನೋಡಿ ಹೆಂಗೆ ಗಲೀಜ್ ಮಾಡಿದ್ದಾರೆ. ಸೊ ಇದಾದಮೇಲೆ ನಾವು ಎಲ್ಲಿ ಹೊರಟ್ವಿ ಅಂದರೆ, ಇಲ್ಲಿ ಶಾಂತಿಸಾಗರದ ಹತ್ರ ಒಂದು ದೊಡ್ಡ ಬೆಟ್ಟ ಇದೆ, ನೀವು ನೋಟಿಸ್ ಮಾಡಿರ್ಬೋದು. ಆ ಬೆಟ್ಟಕ್ಕೆ ನಾವು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ವಿ ನಾವು. ಅಲ್ಲಿ ಆಫ್ ರೋಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಒಂದ್ಸತಿ ಗೌತಮ್ ನಾಯ್ಡು ಅವ್ರ ಬ್ಲಾಗ್ಸಲ್ಲಿ ನೋಡಿದ್ವಿ. ಸೊ ನಾವು ಅದಕ್ಕೆ ಹೋಗೋಣ, ಹುಡ್ಕೋಣ ಹಿಂಗೆ ನಾವು ಅಂತ ಲೋಕಲಿಗೆಲ್ಲ ಕೇಳಿದ್ವಿ. ಅವ್ರ ಲೋಕಲ್ಸ್ ಜನರೆಲ್ಲ ಒಂದು ಚೆನ್ನಾಗಿ ಇಂಥ ಜಾಗಕ್ಕೆ ಹೋಗಿ ಇಲ್ಲಿ ಚೆನ್ನಾಗಿದೆ ಸೀನ್ರಿ ಎಲ್ಲ. ಗಾಡಿ ಹತ್ತು ಕಷ್ಟ ಇದೆ, ನಿಮ್ಮ ಗಾಡಿ ಗೊತ್ತಿಲ್ಲ, ಹತ್ಬೋದು ಅಂತ ಅಂದರು. ಸೊ ನಾವು ಅದು ಚಾಲೆಂಜ್ ತೊಗೊಂಡು ಆ ಬೆಟ್ಟನ ಹತ್ತಿದ್ವಿ. ಸೊ ದಿಸ್ ವಾಸ್ ದ ಸ್ಟಾರ್ಟಿಂಗ್ ಆಫ್ ದ ಬೆಟ್ಟ. ಪರವಾಗಿಲ್ಲ, ನನ್ನ ಗಾಡಿ ಅಂತೂ ಆರಾಮಾಗಿ ಅನಿಸ್ತು. ನನಗೇನು ಇಲ್ಲಿಂದ ಏನು ತೊಂದರೆ ಅನಿಸ್ಲಿಲ್ಲ. ಆಫ್ ರೋಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಆಬ್ವಿಯಸ್ಲಿ ಕ್ಯಾಮ್ರಾದಲ್ಲಿ ಏನೋ ಗೊತ್ತಾಗಲ್ಲ, ಆದರೆ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ಈ ಎಕ್ಸ್ಪಲ್ಸಿಂದ ಒಂದು ಒಳ್ಳೇದು ಅಡ್ವಾಂಟೇಜ್ ಏನಂದರೆ ಲೈಟ್ ವೇಟ್ ಇದೆಲ್ಲ ಗಾಡಿ, ಆರಾಮಾಗಿ ಬೆಟ್ಟ ಗಿಟ್ಟೆಲ್ಲ ಹತ್ಬಿಡುತ್ತೆ. ಸೊ 100 power cc ಇದ್ರೂ ಎಂಜಿನ್ ಇದೆ, ಆದರೂ ಕೂಡ ಆರಾಮಾಗಿ ಬೆಟ್ಟ ಹತ್ತದೆ. ಇಲ್ಲ ನಿಮ್ಮ ಥಾರು ನೀವು ಆಫ್ ರೋಡಿಂಗ್ ಗಾಡಿ ಇದ್ರೆ ತೊಗೊಂಡ್ಬರ್ರಿ, ಬಿ ಆಫ್ ರೋಡಿಂಗ್ ಮಾಡ್ಬೋದು. ಸೊ ಸಪೋಸ್ ನೀವು ಶಾಂತಿಸಾಗರ ಹತ್ರ ಇರ್ತೀರ ಅಂದ್ರೆ, ಅವ್ರ ಇಫ್ ಯು ಗೋ ಟು ಶಾಂತಿಸಾಗರ ಎನಿ ಹೌ. ನಮ್ಮ ಫ್ರೆಂಡ್ ಏನಕ್ಕೆ ಬೇಕಾದ ಇಲ್ಲಿ, ಅದನ್ನು ನಾನು ಮುಂದೆ ನೋಡಕ್ಕೆ ಹೋಗಿದ್ದೆ. ಸೊ ಡಬಲ್ ಟ್ರ್ಯಾಕಿಂದ ಸಿಂಗಲ್ ಟ್ರ್ಯಾಕ್ ಆಯಿತು. ಆ ಸಿಂಗಲ್ ಟ್ರ್ಯಾಕು ಒಂದು ಸ್ವಲ್ಪ ಡಿಸ್ಟೆನ್ಸ್ ಆದಮೇಲೆ ಸಿಂಗಲ್ ಟ್ರ್ಯಾಕು ನಿಂತ್ಕೊಂಡ್ಬಿಡ್ತು. ರೋಡೇ ಇರಲಿಲ್ಲ ಅಲ್ಲಿ. ರೋಡೇ ಇಲ್ಲ. ನನಗೆ ಇದೆ ಆಶ್ಚರ್ಯ, ಇಲ್ಲಿ ಯಾರು ಓಡ್ ಮಾಡೋದು, ಇಲ್ಲಿ ಹೆಂಗೆ ಜನರು ಏನು ಮಾಡ್ತಾರೆ ಇಲ್ಲಿ ಹೋಗಿ. ಕೊನೆಗೆ ಹೇಳ್ತೀನಿ ಏನಿದೆ ಅಂತ ಗೊತ್ತಿಲ್ಲ.
ಮುಳ್ಳು ಗಿಳ್ಳು ಏನು ಚುಚ್ಚೋದಿಲ್ಲ, ಮುಳ್ಳಿಲ್ಲ. ಇದು ರೋಡ್ ಯಾರೋ ಮಾಡ್ದಂಗೆ, ಯಾರೋ ರೆಡಿ ಮಾಡೋದಂಗಿದೆ. ಇದು ರೋಡ್ ಅನ್ನೋಕ್ಕೂ ಆಗಲ್ಲ, ಪಾತ್ರೆ ಅನ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಮನೆ ಕಟ್ಟಿದ್ದಾರೆ. ಇಲ್ಲಿ ಈ ಬೆಟ್ಟದ ಮೇಲೆ ಇಂಥ ರಸ್ತೆಯಲ್ಲಿ ಒಬ್ಬರು ಮನೆ ಕಟ್ಟಿದ್ದಾರೆ. ಅಲ್ಲಿ ಯಾರೋ ಅಜ್ಜಿ ಮಲ್ಕೊಂಡಿದ್ರಲ್ಲಿ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಯಾಕೆ ಬೇಕು ಅಂತ ವಾಪಸ್ ಬಂದ. ಸುಮ್ಮನೆ ಅವ್ರಿಗೆ ತೊಂದರೆ ಬೇಡ, ಪೀಸ್ಫುಲ್ ಇರುತ್ತೆ. ನನಗೆ ಮೇನ್ ಟಾಸ್ಕ್ ಆಗಿದೆ ಬೆಟ್ಟ ಹೆಂಗೋ ಅರ್ಥ ರಸ್ತೆ ಇಳಿಯೋದಂತೂ ಭಾಳ ಕಷ್ಟ ಆಗುತ್ತೆ. ಎಲ್ಲೊಂದು ಕಡೆ ಗಾಡಿ ಸಿಗಾಕೊಂಡಿತ್ತು ದೋಸ್ತಿನ. ಸೊ ಅವಾಗ ನನಗೆ ಅಷ್ಟು ಬೈಕ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬೆಟ್ಟ ಹತ್ತದ ರಸ್ತೆಯಿಂದ ಇಳಿಯೋದು ಗೊತ್ತಿರಲಿಲ್ಲ. ನ್ಯೂಟ್ರಲ್ಲಿ ಹಾಕಿ ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕಲ್ಲಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ನನಗೆ ಯಾರೋ ಹೇಳಿದ್ರು ಇಂಜಿನ್ ಬ್ರೇಕ್ನ ಯೂಸ್ ಮಾಡಿ ಕಂಫರ್ಟಬಲ್ ಆಗಿ ಔಟ್ ಯೂಸ್ ಆಗಿರಿಸೋದು. ಕಂಟ್ರೋಲ್ ಇನ್ನೂ ಸಿಗುತ್ತೆ. ನೋಡಿ ಹೆಂಗಿದೆ ವ್ಯೂಸ್ ಇಲ್ಲ. ಸನ್ಸೆಟ್ಗೆಲ್ಲ ಚೆನ್ನಾಗಿದೆ. ಅಲ್ಲಿ ಮೇಲೆ ಹೋಗ್ಬೇಡಿ. ಇಲ್ಲಿ ಒಂದು ಕಡೆ ಹೇಳ್ತೀನಿ, ಅಲ್ಲಿ ಗಾಡಿ ನಿಲ್ಲಿಸಿ ನೀವು ಆರಾಮ ಸನ್ಸೆಟ್ ಸನ್ರೈಸ್ನ ಎಕ್ಸ್ಪೀರಿಯನ್ಸ್ ಬರ್ಬೋದು. ಸೊ ಈ ಜಾಗ ಎಲ್ಲಿ ಬರುತ್ತಂದರೆ, ಇಲ್ಲಿ ಒಂದು ರೋಡಲ್ಲೇ ಒಂದು ಹೋಟೆಲ್ ಅಂತ ತಪವನ ಅಂತಲೂ ಇದೆ. ಆ ಗೇಟ್ ಒಳಗೆ ಬಂದುಬಿಟ್ಟರೆ ನಿಮಗೆ ಇಲ್ಲಿ ಇಂಟು ಗೊತ್ತಾಗುತ್ತೆ. ಇಲ್ಲೇ ನೋಡಿ ನಾನು ಗಾಡಿ ಸಿಕ್ಕಾಕೊಂಡಿರೋದು. ಹಿಂದೆನೂ ಹೋಗಂಗಿಲ್ಲ, ಮುಂದೆನೂ ಹೋಗಂಗಿಲ್ಲ. ಇನ್ನೇನದು ಒಳಗೆ ಗಡ್ಡೆ ಒಳಗೆ ಬೀಳ್ತಿತ್ತು. ಅದ್ರೊಳಗೆ ಬೀಳ್ತಿದ್ರೆ ಒಳಗೆ ಕಷ್ಟ ಆಗೋದೇನ. ಹಿಂದ್ಗಡೆ ನಮ್ಮ ಫ್ರೆಂಡ್ ಬಂದ, ನಮ್ಮ ಕಸಿನ್ ಬಂದು ಹೆಲ್ಪ್ ಮಾಡಿ ಗಾಡಿ ಹೆಂಗೆ ಒಂದು ಮಾಡಿ ತಗೊಂಡು. ಸೊ ಅದೊಂಥರ ಗಾಡಿ ಎಳೆದು ಬಿಡುತ್ತೆ ಆ ಕಡೆ. ನನಗೆ ಗೊತ್ತಿತ್ತು ನಾನು ಆ ಕಡೆ ಹೋಗ್ಬೇಡ ಅಂತ, ಆದರೆ ಏನೋ ಒಂದಾಗಿ ಗಾಡಿ ಕಡೆ ಎಳ್ದೋಗ್ಬಿಡುತ್ತೆ. ತೆಗ್ದಾಗ ಬಿತ್ತಲೆ, ತೆಗ್ದಾಗ ಬಿದ್ದೈತಿ. ನಿಮಗೆ ಕಡಿ ಕಡಿದು ಫ್ರೆಂಡ್ಸ್ ಲೇಕ ಇಟ್ಕೊಂಡಿದ್ದು ಆನೈತ ಕ್ಯಾಮ್ರಾ. ಹ್ಞೂ ಆನೈತೆ. ಈ ಕಡೆ ಇದು ಮಾಡಿ ಸ್ವಲ್ಪ ದುಃಖ ಬರ್ತಿಲ್ಲ. ಫ್ರೆಂಡ್ ಪೇಜ್ ಬಿಡ್ರಿ, ಬಿಟ್ಟೇನು ದುಃಖ ಮುಂದೆ. ಸರಿ ಹತ್ತು ಬಿಡ್ತೇನೆ. ಮತ್ತೆ ಫ್ರಂಟಾ ಸೊ ಫೈನಲಿ ಗಾಡಿ ತೆಗೆದಿಲ್ಲ ಹೊರಗೆ ಬಂತು. ಇಲ್ಲಿ ಸ್ಪಾಟ್ ತೋರಿಸ್ತೀನಿ ಬಟ್ ಗಾಡಿ ನೀವೆಲ್ಲ ನಿಲ್ಲಿಸಿ ಸನ್ಸೆಟ್ನ ಮತ್ತು ಅದ್ರ ಸೇಮ್ ಟೈಮ್ ನೀವು ಲೇಕ್ನ ಎಂಜಾಯ್ ಮಾಡೋದು. ಸೊ ಅರೌಂಡ್ 100 ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳ್ಬೋದು 100 ಕಿಲೋಮೀಟರ್ಸ್ ಜರ್ನಿ ಆಗುತ್ತೆ. ಇದು 50 ಕಿಲೋಮೀಟರ್ಸ್ ಫ್ರಮ್ ಸೂಳೆಕೆರೆ ಟು ದಾವಣಗೆರೆ, ದಾವಣಗೆರೆ ಟು ಚನ್ನಗಿರಿ ಅರೌಂಡ್ 37, ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಶಾಂತಿಸಾಗರ. ಸೊ ಕರೆಕ್ಟಾಗಿ ಒಂದು ಸರ್ಕಿಟ್ ಮ್ಯಾಪ್ ಇದೆ. ನೀವು ಯಾವಾಗ ಬೇಜಾರಾದಾಗ ಈ ಥರ ಒಂದು ರೂಟ್ ಸೆಟ್ ಮಾಡಿ ಹೋಗ್ಬೋದು. ಸೊ ದಿಸ್ ವಾಸ್ ದ ಸ್ಪಾಟ್ ನಾನು ಹೇಳ್ತಿರೋದು. ನೀವು ಇಲ್ಲಿ ಬಂದು ಗಾಡಿ ಹಾಕಿ ಆರಾಮ ಪಿಕ್ನಿಕ್ ಮಾಡಿ ಚಾಪೆ ಹಾಸ್ಕೊಂಡು ಆರಾಮ ಮಂಡೆ ಗಿಂಡೆಗೆ ತಿಂತ ಎಂಜಾಯ್ ಮಾಡಿ. ಸೊ ಈ ತನಕ ನೋಡಿದ್ದೀರಾ ಅಂದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹೊಸ ವ್ಯೂವರ್ಸಿಗೆ ಸಬ್ಸ್ಕ್ರೈಬ್ ಮಾಡಿ, ಹಳೆ ವ್ಯೂವರ್ಸಿಗೆ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು.